ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವಾಗ ಬಟ್ಟೆ ಬಾಂಡೆ ಎಲ್ಲ ಮಾಡಿದಿರಿ, ಬಟ್ಟೆ ತೊಳೆದು ಹಾಕಿನಿ ನೋಡ್ರಿ. ರಂಗೋಲಿ ಕೂಡ ಹಾಕಿನ್ರಿ. ಇವತ್ತು ನಮ್ಮ ಅತ್ತಿ ಹಾಲು ಹಿಂಡಕತ್ತಾರೆ, ಅದಕ್ಕೆ ಸ್ಲೋ ಆಗಿ ಮಾತಾಡ್ತಾಯಿರ್ತೀನಿ ನೋಡ್ರಿ. ಹಾಲು ಹಿಂಡಕತ್ತಾರೆ, ಆಡುಗಳು ಕಲ್ಲಂದೆಲ್ಲ ಕಸ ಹೊಡೆದೆ. ರಂಗೋಲಿ ನೋಡ್ರಿ ಸಿಂಪಲಾಗಿ ಹಾಕಿನ್ರಿ ಅಷ್ಟೇ. 6 ಗಂಟೆಗೆ ಎದ್ದೀನಿ ರೀ, 6:10 ಆಗಿತ್ತು. ಆವಾಗ ಎದ್ದೇನು ಕಸ ಹೊಡ್ಕೊಳ್ದು, ಎಲ್ಲ ಕಡೆದು ಒಳಗಡೆದು ಹೊರಗಡೆದು ಕಸ ಹೊಡ್ಗೋದು, ಆಡು ಕಾಲಿನ ಕಸ. ಇವತ್ತು ಅಕ್ಕಿಲಿ ಇಲ್ಲ ರೀ, ಮನೆ ಬಣ ಬಣ ಆದಂಗೆ ಆಗಿಬಿಟ್ಟೈತಿ. ಬಟ್ಟೆ ನೀವು ಇವತ್ತಿನ 2 ಕುಡ್ಸೆ ತೊಳೆದು ಹಾಕಿದರೆ ಮತ್ತು ಥಂಡಿ ಇವತ್ತು ಕಡಿಮೆ ಐತೆ ನೋಡ್ರಿ. ಒಂದು ಸ್ವಲ್ಪ ಅಡುಗೆ ಏನೂ ಮಾಡಿಲ್ಲ ಸ್ನೇಹಿತರೆ ನೋಡ್ರಿ. ಎಲ್ಲ ನೀಟಾಗಿ ಇಟ್ಬಿಟ್ಟಿನೆಲ್ಲ, ಬಾಂಡೆ ತೊಳೆದೇನಷ್ಟು. ಅಡುಗೆ ಏನೂ ಮಾಡಲಿಲ್ಲ, ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದೆ. ರೈಸ್ ಮಾಡೀನಿ ರೀ ಸ್ವಲ್ಪ. ನಿನ್ನೆ ದಿನ ಪಲ್ಯ ಐತಿ ಮನ್ಯಾಗ ಮಾಡುದ್ರಿ, ಊಟ ಮಾಡ್ತಾರತಿ ನೋಡ್ರಿ. ಪಲ್ಯ ಇನ್ನ ಇಷ್ಟು ಪಲ್ಯ ಐತಿ, ಸಾಂಬಾರು ಐತ್ರಿ ಇಷ್ಟ. ಮತ್ತು ಒಂದು ಅರ್ಧ ಚಪಾತಿ ಐತಿ. ಇದು 1 ಅರ್ಧ ಅಲ್ಲ, 2 ಅರ್ಧ ರೀ, 2 ಚಪಾತಿ ಇದಾವ. ಅದು ಪಲ್ಯ ಮಾಡ್ಬೇಕತ್ತೆ. ಅದ್ರ ಹಿಂದಿಂದೆಲ್ಲ ತುಂಬ ಕಟ್ ಮಾಡಿಟ್ನಿ, ಸೋಸಿ ಮಾಡ್ಬೇಕಂದೆ. ರೊಟ್ಟಿ ಮಾಡ್ರೆ ಅದು ಪಲ್ಯ ತಿನ್ನಕ್ಕೆ ಬರ್ತೈತ್ರಿ. ಅದಕ್ಕೆ ನಾ ಸಂಜಿಕೆ ಮಾಡ್ರಾತು ಬಿಸಿ ರೊಟ್ಟಿ ಒಂದು 4 ಅಂತ ಹೇಳಿ ಬಿಟ್ಟು ಅನ್ನ ಮಾಡ್ಕೊಂಡಿನ ಸ್ನೇಹಿತರೆ. 8-10 ಆಗೈತಿ ಈಗ ಟೈಮ. ಹೋಗ್ಬೇಕ್ರಿ, ನಾ ಅಂಗಡಿಗೆ ಲೇಟ್ ಆಗ್ತೈತಿ. ನೀರನ್ನು ಖಾಲಿ ಆಗಕ್ಕೆ ಬಂದವ್ರು, ಫಿಲ್ಟರ್ ನೀರು ಭಾಳದ್ರೆ. ಇನ್ನೊಂದು 2 ಚರ್ಗಿ ಇದ್ದಂಗೆ ಅದಾವ್ರಿ ಅಲ್ಲಿ ಅಂಗಡಿಯಾಗ ಅದಾವ್ರಿ. ಇನ್ನೂ 1 ಬಾಟ್ಲಿ ಅಂಗಡಿಯಾಗ ಅದಾವ. ಇಲ್ಲಿ ನನಗೆ ಅಷ್ಟು ಬರೋಬ್ಬರಿ ಆಗ್ತಾವ್ರಿ ಇನ್ನೂ 1 ದಿನ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಲೈಕ್ ಮಾಡೋದು, ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೂ ಇನ್ನೂ ಹೆಚ್ಚು ವಿಡಿಯೋನ ಮಾಡೋಕ್ಕೆ ಸ್ಫೂರ್ತಿ ಆಗ್ತೈತೆ ನೋಡಿರಿ. ನಮ್ಮ ವಿಡಿಯೋನ ಅವ್ರಿಗೆ ಇಷ್ಟ ಆಗಿತ್ತಲ್ಲ, ಲೈಕ್ ಕೊಡ್ತಾ ಇದ್ದಾರಲ್ಲ ಅಂದ್ಕೊಂಡು. ಬರ್ರಿ ಒಂದು ಸ್ವಲ್ಪ ಬಿಸಿ ರೈಸ್ ಹಾಕ್ಕೊಂಡು ಊಟ ಮಾಡಿ ಹೋಗ್ಬಿಡ್ತೀನಿ. ಮತ್ತು ಮಧ್ಯಾಹ್ನ ತನ ಜಟ್ ಕಡ್ದು ಬಿಡ್ತೈತ್ರೆ. ಚಪಾತಿ ಏನು ಉಣ್ಣಂಗಿಲ್ಲ ನಾನೀಗ. ಬೆಳಗ್ಗೆನೆ ಒಂಥರ ಪಿತ್ತ ಆದಂಗೆ ಆಗ್ಬಿಡ್ತೈತಿ. ಸ್ವಲ್ಪ ಬಿಸಿ ರೈಸ್ ಊಟ ಮಾಡ್ತೀನಿ. ಮತ್ತು ಹಾಲು ಹಿಂಡಾಕತ್ತೇವ್ರಿ, ಅಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಮಾತಾಡಿನು. ಯಾಕಂದರೆ ನಾನು ಮಾಡ್ತಾ ಇರ್ತೀನಿ ರೀ ಕೆಲಸ. ಒಬ್ಬೊಬ್ರು ಏನು ಮಾಡ್ತಾ ಏನೋ ಅಂದ್ಕೊಂಡು ಡೌಟ್ ತಿಳ್ಕೊತಾರೆ. ಅದಕ್ಕೆ ಸ್ಲೋ ಆಗಿ ಮಾತಾಡಿದೆ. ಹಾಲು ಹಿಂಡಾಕತ್ತಿದ್ರು ಅವರು. ಅದಕ್ಕೆ ನೋಡಿರಿ ಬಿಸಿ ರೈಸ್ ಮಾಡೀನಿ ರೀ. ಅನ್ನಕ್ಕಿಟ್ಟು ಹೋಗಿದ್ರಾಗನ ಅನ್ನ ರೆಡಿ ಆಗೈತ್ರಿ. ಸ್ವಲ್ಪ ಮತ್ತೊಂದು ಸ್ವಲ್ಪ ನೀರಿನ ಆಧಾರ ಹಂಗೆ ಆಗ್ತೈತ್ರಿ. ಇಲ್ಲಾಂದ್ರೆ ಮಧ್ಯಾಹ್ನ ಒಮ್ಮೆ 1ಕ್ಕೆ ಬರ್ತೀವಿ, ಒಮ್ಮೆ 2ಕ್ಕೆ ಬರ್ತೀನಿ. ಬೆಳಿಗ್ಗೆ ಊಟ ಅಷ್ಟೊತ್ತಿಗೆ ಬಿದ್ದು ಬಿಡ್ತಿದ್ರೆ ತಲೆ ಸುಸ್ತಾದಂಗೆ ಆಗ್ಬಿಡ್ತೈತಿ. ಮೆಡಿಷನ್ ಅದಾವ್ರಿ, ಮೆಡಿಷನ್ ತೊಗೊಳ್ದಶಿ ನೋಡ್ರಿ ಇಷ್ಟು ಜಲ್ದಿ. ಸಾಂಬಾರು ಐತ್ರಿ, ಏನು ಸಾಂಬಾರು ಕೆಡಂಗಿಲ್ಲ ರೀ. ಬಿಸಿ ಅಲ್ಲಿ ಕಿಚನ್ ಮ್ಯಾಗ ಇಟ್ಟು ಹೋಗಿದ್ದೆ, ನೀರು ಕಾಸ್ಕೊಂಡಿದ್ರು ಒಲಿ ಮ್ಯಾಗ, ಅಲ್ಲೇ ಕುದ್ದೈತ್ರಿ. ಅದೇನು ಗ್ಯಾಸ್ ಮ್ಯಾಗ ಕಾಸಿಲ್ಲ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ ಅಂಗಡಿಗೆ ಹೋಗಿ. ಬಟ್ಟೆ ಸ್ಟಿಚ್ ಮಾಡ್ಬೇಕು ಅಂದ್ಕೊಂಡು ನೀನೇ ಒಂದು ಬ್ಲೌಸ ನೀನೇ ಆಯ್ತು ರೀ 120 ರೂಪಾಯಿ ನೀನು ಸ್ಟಿಚ್ ಮಾಡೀನು. ಇವತ್ತು ಅದಕ್ಕಿಂತ ಜಾಸ್ತಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಂಟೀನಿ ರೀ. ಬರ್ರಿ ಹೆಂಗೆ ಹೋಗ್ತೈತಿ ಡೇ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬೆಳಿಗ್ಗೆ ಮನೆ ಒಳಗಡೆ ವಿಡಿಯೋನ ಸ್ಟಾಪ್ ಮಾಡಿದ್ದೆ ನಾನು. ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಯ್ತು ರೀ. ಒಂದು ಸ್ವಲ್ಪ ಅಂಗಡಿಗೆ ಹೋಗೋಣ, ಅಲ್ಲಿ ಆಡುಗಳು ಬಿಟ್ಟು ಒಂದು ಸ್ವಲ್ಪ ಅದು ಎಲ್ಲ ಆಡುಗಳನ್ನ ಮೇಯಿಸಿ ಕಟ್ಟಿದ್ರಾಗನ ಟೈಮ್ 12 ಗಂಟೆ ಆಯಿತು. 12 ಗಂಟೆ ಆಗೋಣ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕೋ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಗ್ಲಾಕತ್ತು. ನನ್ನ ಹೆಲ್ತೇನೆ ಹಾಗೆ ಐತಿ ಸ್ನೇಹಿತರೆ. ಒಂದು ಟೈಮ್ ಚೇಂಜ್ ಇದ್ನಂದ್ರೆ ಒಂದು ಟೈಮ್ದಾಗ ಮತ್ತೊಂದು ಥರ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನೋಡಿ ವಿಡಿಯೋ ಅದಕ್ಕೆ ಮಾಡಲಿಲ್ಲ. ಮತ್ತು ಏನಾಯ್ತಂದ್ರೆ ಸ್ನೇಹಿತರೆ, ಲೈಮನ್ಗಳು ಬಂದಿದ್ರಿ. ಅದು ಒಂದು ವಿಷಯ ಇದು ಆಗಿಬಿಡ್ತ್ರಿ. ಲೈಮನ್ಗಳು ರೋಡಿಗೆ ಲೈನ್ ಇದು ಮಾಡಕ್ಕೆ ಬಂದಿದ್ರು, ಕರೆಂಟ್ ತೆಗೆದುಬಿಟ್ರು. ಬಟ್ಟೆನ ಹೊಲಿಯೋಕ್ಕಾಗಲಿಲ್ಲ ರೀ. ಸಂಜೆ 4 ಗಂಟೆಗೆ ಮತ್ತೊಂದು 6 ಸೀರೆ ಪಿಕೋ ಹಾಕಿದೆ ರೀ. ಒಂದು 3 ಸೀರೆಗೆ ಪಾಲ ಇನ್ನು ಎಮ್ಮಿಂಗ್ ಮಾಡ್ಬೇಕ್ರಿ. ಪಾಲ ಅಷ್ಟು ಜಾಯಿಂಟ್ ಮಾಡಿ ಪಿಕೋ ಹಾಕಿನ್ರಿ. ಅದಕ್ಕೆ ಅದು ಅಷ್ಟಾಯಿತು. ಯಾಕಂದ್ರೆ ಒಂದು ಖುಷಿ ವಿಚಾರ ಏನಂದ್ರೆ, ಎಲ್ಲ ಫ್ರೆಂಡ್ಸ್ಗಳು ಇವತ್ತು ಕಾಲ್ ಮಾಡಿದ್ರಿ ಸ್ನೇಹಿತರೆ ನನಗೂ ಅವ್ರು ಮಾಡಿದ್ರು, ಅವರಿಗೆ ನಾನು ಮಾಡಿದ್ದೆ. ಒಬ್ಬರು ನನ್ನನ್ನು ನೆನೆಸ್ಕೊಂಡು ಒಬ್ರು ಫೋನ್ ಹಚ್ಚಿದ್ರು. ನಾನು ಇನ್ನೊಬ್ರನ್ನ ನೆನೆಸ್ಕೊಂಡು ಎಷ್ಟಂದ್ರೆ 3 ಜನಕ್ಕೆ ಹಚ್ಚಿದ್ದೆ ಸ್ನೇಹಿತರೆ. 3 ಜನರಲ್ಲಿ ಒಬ್ಬರು ಮಾತಾಡ್ರಿ 1.5 ತಾಸು, ಒಬ್ರು ಮಾತಾಡ್ರು. ನಮ್ಮ ಕೆಲಸ ಮಾಡೋದು ನಮ್ದು ದಿನ ಇರೋದ ರೀ.
ಟೈಮ್ ಕೊಟ್ಟು ಸ್ವಲ್ಪ ನಾನು ಫೋನ್ ಹಚ್ಚಿನಂತ ಅಂದ್ಕೊಂಡು ಅವರು ಮಾತಾಡ್ರಿ. ಇನ್ನೊಂದಿಬ್ಬರಿಗೆ ಹಚ್ಚಿದೆ ಸ್ನೇಹಿತರೆ, ಆದ್ರೆ ಅವ್ರೇನು ಸರಿಯಾಗಿ ಮಾತಾಡಲಿಲ್ಲ. ಯಾರಾದರೂ ಈ ಥರ ನೆನೆಸ್ಕೊಂಡು ಫೋನ್ ಹಚ್ಚೋರು ನಿಮಗೂ ಇದ್ರಂದ್ರೆ ಕಮೆಂಟ್ ಮಾಡಿ. ನಾನಂದ್ರೆ ಯಾವಾಗ್ಲಾರ ನನಗೇನೋ ಒಂಥರ ಖುಷಿ ಆದ್ರೆ ದುಃಖ ಆದ್ರೆ ಎಲ್ಲವನ್ನೂ ಅವ್ರ ಜೊತೆ ಹಂಚ್ಕೋಬೇಕಂತ ಅದೇನ ನನ್ನ ಭಾವನೆ ಅಲ್ಲ ಸ್ನೇಹಿತರೆ. ಯಾಕಂದ್ರೆ ಸ್ವಲ್ಪ ಟೈಮ್ ಏನಾದರೂ ಮಾಡಿ ಅವ್ರ ಜೊತೆ ಕಳಿಬೇಕಲ್ಲ ಅಂದ್ಕೊಂಡು ಫೋನ್ ಹಚ್ಚಿದೆ. ಮಾತಾಡ್ರಿ ಬಿಜಾಪುರದವ್ರು ಒಬ್ಬರು ಫ್ರೆಂಡು, ಬಿಜಾಪುರದವ್ರಿಗೆ 3 ಜನಕ್ಕೆ ಹಚ್ಚಿದೆ. ಅದರಲ್ಲಿ ಒಬ್ಬರೇ ಮಾತಾಡ್ರು, ಚೆನ್ನಾಗಿ ಮಾತಾಡ್ರು. ಇನ್ನೊಬ್ರು ಮಿಕ್ಕಿದವರು ಇಬ್ಬರು ಮಾತಾಡಲಿಲ್ಲ. ಮಾತಾಡೋರ ಜೊತೆ ಮಾತಾಡಿದ್ರಿ, ಮಾತಾಡಲ್ಲಾರ ಜೊತೆ ಬಿಡೋದು ಅಷ್ಟೇ ನೋಡ್ರಿ. ಅವ್ರಿಗೇನ ಮಾತಾಡ್ರಿ ಅಂತ ಯಾರಿಗೂ ಒತ್ತಾಯ ಮಾಡೋಕ್ಕೆ ಬರಂಗಿಲ್ಲ. ಇನ್ನೊಬ್ರು ಫ್ರೆಂಡು ತಾವ್ಯಾಗೆ ಫೋನ್ ಹಚ್ಚಿದ್ರು ಸ್ನೇಹಿತರೆ. ಎಷ್ಟೊತ್ತನ ಮಾತಾಡ್ರು. ನನ್ನ ವಿಡಿಯೋ ನೋಡಿ ಖುಷಿ ಆಯ್ತತ್ತ ಅವರಿಗೆ. ಮತ್ತು ವಿಡಿಯೋಕ್ಕೆ ಟೈಟಲ್ಲು ತಮ್ಮೇಲೂ ಏನೋ ಹಾಕ್ಲಾರ್ದನ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದು ಕೂಡ ಅವ್ರು ಹೇಳಿದ್ರು. ಯಾಕಂದ್ರೆ ಇನ್ನೊಬ್ರು ಕಸ್ಟಮರ್ ಬಂದು ಕೂತಿದ್ರು ಸ್ನೇಹಿತರೆ ಅಂಗಡಿ ಹತ್ರ. ಅವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಮನೆ ಒಳಗಡೆ ಫೋನ್ ಹಚ್ಕೊಡ್ರಿ ಅಂತೇಳಿ ಅವ್ರು ಬಂದಿದ್ರೆ ಅವ್ರಿಗೆ ಫೋನ್ ನಾನು ವಿಡಿಯೋ ಅಪ್ಲೋಡ್ ಮಾಡೋಕೆ ಹಾಕಿನೂ ಅವ್ರ ಕೈಯಾಗ ಫೋನ್ ಕೊಟ್ಟೇನು. ವಿಡಿಯೋ ತಾನಾಗೆ ಅಪ್ಲೋಡ್ ಆಗೈತಿ. ಅವರು ಫೋನ್ ಕೊಟ್ಟಾಗ ನಾನು ತೊಗೋಬೇಕಲ್ಲ. ಏನೋ ಪಾಪ ಹೆಣ್ಮಕ್ಳಿಗೆ ಒಂದೇ ಥರ ಇರೋಂಗಿಲ್ಲ ಸಮಸ್ಯೆ. ಮನೆ ಒಳಗಡೆ ಏನೋ ಸಮಸ್ಯೆ ಆಗಿತ್ತು. ಅವರು ತಮ್ಮ ತಂದೆ ತಾಯಿಗೆ ಫೋನ್ ಹಚ್ಚಿ ಕೇಳ್ತಾಯಿದ್ರು. ನನಗೆ ಅಂಥವ್ರ ವಿಷಯ ಕೇಳಂತ ಸಿಕ್ಕಾಪಟ್ಟೆ ನೋವು ಆದಂಗೆ ಆಗ್ತೈತಿ ಸ್ನೇಹಿತರೆ. ಅದಕ್ಕೆ ಮಾತಾಡೋಲಕ್ಕೆ ಕೊಟ್ಬಿಟ್ಟೆ ರೀ. ನಾನು ಪಿಕೋ ಹಾಕೋತ್ ಕೂತೆ ಸಾರಿಗಳನ್ನ. ಬೆಳಗ್ಗೆ ಅವ್ರ ಜೊತೆ ಮಾತಾಡಿ ಮತ್ತು 1.5 ತಾಸು ಅವ್ರ ಜೊತೆ ಮಾತಾಡಿದೆ. ಮತ್ತು ಮಿಕ್ಕಿದವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿದೆ. ಅವ್ರ ಫೋನ್ ಅವಾಗೆ ಕಟ್ ಮಾಡಿಬಿಟ್ಟು ನಾನು ಆಮೇಲೆ ಹಚ್ತೀನೋ ಅಂತಂದರು. ಅವರು ಕೂಡ ಹಚ್ಚಲಿಲ್ಲ. ಯಾಕೋ ಫೋನ ಹಚ್ಲಿಕ್ಕೆ ಬಿಟ್ಟಾರತ್ತೆ ಬಿಟ್ಟಾರೆ. ಮತ್ತು ನಾನು ಸೀರೆ ಪಿಕೋ ಊಟ ಇವತ್ತು ಸಾಲಿ ಒಳಗಡೆದನ ಅನ್ನ ಸಾಂಬಾರು ತಂದು ಕೊಟ್ಟೋದ್ರೆ ಅಡುಗೆ ಮಾಡೋರು. ಇಷ್ಟು ಟೇಸ್ಟ್ ಆಗಿತ್ತು ರೀ. ಕನ್ನಡ ಶಾಲೆ ಒಳಗಡೆ ಅನ್ನ ಸಾಂಬಾರು ತಿಂದು ನನ್ನ ಬಾಲ್ಯದ ನೆನಪುಗಳೆಲ್ಲ ಮರುಕಳಿಸ್ದಂಗೆ ಅದು ಶಾಲೆ ಒಳಗಡೆ ಅಡುಗೆ ಊಟ ಮಾಡಿದ್ದು ನೆನಪಾಗಿಬಿಡ್ತು ಸ್ನೇಹಿತರೆ. ಅದಕ್ಕೆ ನಮ್ಮ ಸಿಸ್ಟರ್ ಫೋನ್ ಹಚ್ಚಿದ್ರೆ ಅವ್ರಿಗೆ ಅಂದೆ ನಾ ಏನು ರೀ ಊಟ ಮಾಡ್ರಿ ಅಂದ್ರೆ, ಊಟ ಮಾಡೀನಿ ರೀ ಅನ್ನ ಸಾಂಬಾರು ಶಾಲಿದು ಸ್ಕೂಲ್ನಿಂದ ಇವತ್ತು ಸಿಕ್ತು ನನಗೆ. ಊಟ ಮಾಡಿದೆ. ಎಲ್ಲ ಥರ ಮಿಕ್ಸ್ ಮಾಡಿದ್ದು, ಬಾಜಿ ಪಲ್ಯ ಎಲ್ಲ ಮಿಕ್ಸ್ ಮಾಡಿದ್ರಿ. ಬೇಳೆ ಮತ್ತು ಪಾಲಕ್ ಪಲ್ಯ ಹಾಕಿದ್ರು. ಮತ್ತು ಬಟಾಟಿ ಮತ್ತು ಸೌತೆಕಾಯಿ, ಮೂಲಂಗಿ, ಈ ಥರ ಎಲ್ಲ ಚಿಕ್ಕ ಮಕ್ಕಳಿಗೆ ಸ್ಕೂಲ್ನಾಗ ಎಲ್ಲ ಥರ ವೆಜಿಟೇರಿಯನ್ ಎಲ್ಲನೂ ಮಿಕ್ಸ್ ಮಾಡಿರ್ತಾರೆ. ಕಾಯಿಪಲ್ಲೆ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡಿಕೊಟ್ರೆ ಟೇಸ್ಟ್ ಹತ್ತೈತ್ರಿ. ಮನೆ ಒಳಗಡೆ ಯಾವ ಥರ ಮಾಡ್ರೆ ಮಕ್ಕಳು ಯಾರು ಮಾತಾಡ್ದಂಗೆ ಅದು ಸ್ನೇಹಿತರೆ. ನಾಯಿಗಳು ಬಗೊಳ್ತಾ ಇದ್ದಾವೆ. ಟೈಮ್ 10:30 ಆಗೈತ್ರಿ. ಈಗ ಭಯ ಅನಿಸ್ದಂಗೆ ಆಗ್ತೈತ್ರಿ ಒಬ್ಬರೇ ಇದ್ದಾಗ. ಮಮ್ಮಿ ಎದಿ ಸಳ್ಳ ಅಂದಂಗೆ ಆಗ್ಬಿಡ್ತೀರಿ. ಬಾಕ್ಲ ದಡ್ಕಿ ಹೊಡೆದಂಗೆ ಆಯಿತು ಏನೋ. ನಾಯಿಗಳು ಹೊರಗಡೆ ನಾಯಿಗಳು ಬಗೊಳಕತ್ತಾವು. ಸಿಕ್ಕಾಪಟ್ಟೆ ಚಳಿ ರೀ. ಚಳಿಗೆ ಏನು ಮಾಡೋದ್ರಿ ಗೊತ್ತಾಗ್ತಾ ಇಲ್ಲ. ಸ್ವೆಟ್ರ್ ಹಾಕ್ಕೊಂಡು ಮನೆಗೆ ಬಂದು ಕೂತ್ಬಿಟ್ಟಿನಿ ರೀ. ಮತ್ತು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ. ಏನಾದರೂ ಹೇಳಬೇಕಲ್ಲ. ಇವತ್ತಿನ ವಿಡಿಯೋ ಯಾಕೋ ಸ್ಟಾಪ್ ಮಾಡಿನೋ, ನಾಳೆ ಏನು ಅಪ್ಲೋಡ್ ಮಾಡಲಿ ಅಂತ ಅಂದ್ಕೊಂಡು ಮತ್ತೆ ನಿಮ್ಮ ಜೊತೆ ಮಾತಾಡ್ರೆ ಒಂದು ಸ್ವಲ್ಪ ಮನಸ್ಸು ಹಗುರ ಆದಂಗೆ ಆಗ್ತೈತಿ. ಮೆಡಿಸಿನ್ ತೊಗೊಂಡಿನಿ ರೀ. ಈಗ ಊಟ ಮಾಡಿದೆ. ಅನ್ನ ಸಾಂಬಾರು, ಒಂದು ಚಪಾತಿ, ಅದೇ ಚಪಾತಿ ಊಟ ಮಾಡಿದೆ. ಏನು ಬ್ಯಾರದು ಏನೂ ಮಾಡಲಿಲ್ಲ ಸ್ನೇಹಿತರೆ. ಹಂಗೆ ರೀ, ಒಬ್ಬರೇ ಇದ್ದಾಗ ಏನು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೋಡಿ ಇವತ್ತಿನ ಡೇ ಹಿಂಗೆ ಹೋಯಿತು ಸ್ನೇಹಿತರೆ. ಇವತ್ತಿನ ಡೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತರೂ. ಮತ್ತು ಆ ಹೆಣ್ಮಗಳದ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅವ್ರ ತಂದೆ ತಾಯಿಗೆ ನನ್ನ ಫೋನ್ ಹಚ್ಚಾನ. ನೈಟ್ 8 ಗಂಟೆ ಆದರೂ ಬಿಡ್ತಾಯಿಲ್ಲ ಸ್ನೇಹಿತರೆ. ನಿನ್ನ ಮಗಳಂತ ತಿಳ್ಕೊರಮ್ಮ, ಒಂದು ಸ್ವಲ್ಪ ಸಮಾಧಾನ ಮಾಡೋಳಿಗೆ. ಇನ್ನೊಂದು 2 ತಿಂಗಳಾಗಿದೆ ಸೀಸನ್ ಮುಗಿಮಟ. ಹೆಂಗಾದ್ರೂ ಸಮಾಧಾನ ಮಾಡಿಕೊಂಡು ಊರಿಗೆ ಬಾ ಅಂತ ಹೇಳುವತ್ತು ಹಿಂಗೆ ಹೇಳಾಕತ್ರಿ. ಅವ್ರ ಮರಾಠಿ ಭಾಷೆ ಒಳಗೆ ಮರಾಠಿ ಮಾತಾಡ್ತೀಯಲ್ಲಮ್ಮ ನೀನು, ಹೆಂಗೆ ಕಲ್ತ್ಕೊಂಡೆ ಹಿಂಗೆ ಅನ್ನಕತ್ರಿ. ಏನಿಲ್ಲ ರೀ, ಇಲ್ಲಿ ಬಂದವ್ರ ಜೊತೆ ಮಾತಾಡೇನ ನಾನು ಕಲ್ಕೊಂಡಿನು. ಮತ್ತೊಂದು ಏನೂ ಇಲ್ಲ. ನಾನು ಹೆಂಗಂದ್ರೆ ರೀ, ಜನಗಳಿಗೆ ಜಾಸ್ತಿ ಒಮ್ಮೆ ಹಚ್ಕೊಂಡು ಬಿಡ್ತೀನಿ ರೀ. ಹಚ್ಕೊಂಡೆ ಅಂದ್ರೆ ಅವ್ರ ಮನಸ್ಸಿನ ಭಾವನೆಗಳನ್ನೆಲ್ಲ ಹೇಳ್ಕೊತಾರೆ. ಮತ್ತು ನನ್ನ ಪರಿಸ್ಥಿತಿ ಏನಿರ್ತೈತಿ ನಾನು ಅವ್ರ ಜೊತೆ ಹಂಚ್ಕೋತೀನಿ. ಇದನ್ನೇ ನೋಡಿ ಜೀವನದಾಗ ಏನೂ ಒಯ್ಯಂಗಿಲ್ಲ. ಕೊಟ್ಟಿದ್ದು, ತೊಗೊಂಡಿದ್ದು, ತಿಂದಿದ್ದು, ಉಂಡಿದ್ದು, ತೊಟ್ಟಿದ್ದು ಎಲ್ಲವೂ ಬಿಟ್ಟು ಹೋಗೋದೈತಿ. ಇಲ್ಲೇ ಇರುತನ 4 ಜನಕ್ಕೆ ಚೆನ್ನಾಗಿ ಮಾತಾಡಿಸ್ಬೇಕು. ಮಾತಾಡಿ ಒಬ್ಬರ ಮೆಚ್ಚುಗೆ ಪಡಿಬೇಕು ಅನ್ನೋದು ಅಷ್ಟೇ ನೋಡಿ. ಅಷ್ಟು ದೊಡ್ಡತನ ಬಡತನ ಇದು ಏನು ಮಧ್ಯಾಹ್ನ ಬಿಸಿಲಾರಿ ಶ್ರೀಮಂತಿಕೆ ಅನ್ನೋದು ಯಾವಾಗ ಇರ್ತೈತೆ ಯಾವಾಗ ಹೋಗ್ತೈತೆ ಗೊತ್ತಿಲ್ಲ. ಬಟ್ ಆದರೆ ನಾನು ಎಲ್ರಿಗೂ ಒಂದೇ ಥರ ಭಾವನೆಯಲ್ಲಿ
ಎಲ್ಲರೂ ನನ್ನವ್ರು ಅಂದ್ಕೊಂಡು ಅವ್ರ ಮನಸ್ಸಿನ ಭಾವನೆಗಳನ್ನೆಲ್ಲ ಅರ್ಥ ಮಾಡ್ಕೋತೀನಿ. ಅವ್ರ ಮನಸ್ಸಿನ ಭಾವನೆಗಳನ್ನ ನನ್ನ ಮುಂದೆ ಹೇಳ್ಕೊತಾರೆ, ನನ್ನ ಮನಸ್ಸಿನ ಭಾವನೆಗಳನ್ನ ಅವ್ರ ಜೊತೆ ಹಂಚ್ಕೊಳ್ತಿರ್ತೀನಿ. ಯಾರು ಕೇಳ್ತಿರ್ತಾರೆ ಅವ್ರ ಹತ್ರ ಮಾತ್ರ ಹಂಚ್ಕೋತೀನಿ ರೀ, ಬೇರೆಯವ್ರ ಹತ್ರ ಹಂಚ್ಕೊಳಂಗಿಲ್ಲ. ಯಾಕಂದ್ರೆ ಅದು ಕೂಡ ಆಡ್ಕೋತಾರೆ, ಎಲ್ರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಯಾರನ್ನ ನನ್ನ ಮನಸ್ಸಿಚ್ಛೆಯಿಂದ ಯಾರಾದರೂ ನನ್ನ ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಂಡಿರ್ತಾರೆ ಜಾಸ್ತಿ, ಅವ್ರ ಹತ್ರ ಹಂಚ್ಕೊಂಡಿರ್ತೀನಿ ರೀ. ಮೊನ್ನೆ ಒಬ್ಬರು ಅಂಟಿಯಾರಿ ಗುಲ್ಬರ್ಗದವ್ರು ಹಚ್ಚಿದ್ರಿ, ನಾಳೆ ಗುರುವಾರಕ್ಕೆ ಇವತ್ತು 8 ದಿನ ಆಯಿತು ನೋಡಿ ಸ್ನೇಹಿತರೆ. ಗುರುವಾರ ಹಚ್ಚಿದ್ರೆ ಶುಕ್ರವಾರ ಹಚ್ಚಿದ್ರೆ ಏನೋ ಹಚ್ಚಿದ್ರು. ಇಷ್ಟು ಚಂದ ಮಾತಾಡ್ರಿ 2 ತಾಸು ಸ್ನೇಹಿತರೆ. ಅವರು ನನ್ನ ಹತ್ರ ಬಂದು ಕುಂಡಿರ್ತಾರಲ್ಲ, ಅಜ್ಜಿ ಹೇಳಿದ್ರು, ಎಷ್ಟು ವಯಸ್ಸಾಗೈತೆ ನೀನು, ಎಷ್ಟು ಹೆಲ್ತ್ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಮಾಡ್ಕೋಬೇಕು, ನೀನು ಆರೋಗ್ಯದಿಂದಿರಬೇಕು, ಎಲ್ಲಾನು ದೇವಸ್ಥಾನ ಎಲ್ಲ ಅಡ್ಡಾಡಬೇಕು, ನೀನು ಇನ್ನು ಜೀವನ ಇದ್ದಾಗ ಎಲ್ಲವೂ ಕಾಣಬೇಕು, ಹೋದ ಬೆಳಕಿನ ಸಿಗಂಗಿಲ್ಲ, ಇಲ್ಲಿ ಆರೋಗ್ಯನೇ ಮುಖ್ಯ ಮೊದಲತ್ತ ಅಂದು ಎಷ್ಟೊತ್ತನ ಮಾತಾಡ್ರಿ. ಅವ್ರು ಮಾತಾಡೋ ಮಟ ರೀ ನಂದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಸ್ನೇಹಿತರೆ. ಒಂದು ಬ್ಲೌಸ್ ಪೂರ ಸ್ಟಿಚಿಂಗ್ ಆಯಿತು. ಅಷ್ಟೊತ್ತನ ಮಾತಾಡ್ರಿ, ಎಷ್ಟು ಖುಷಿ ಆಗ್ತೈತೆ ರೀ. ಯಾರು ಮಾತಾಡ್ತಾರೆ ಎತ್ತವರು, ನನ್ನ ಹೊಡಬಿಟ್ಟಿದ್ದವರು, ತಂಗಿಯರು, ಅಕ್ಕಂಗ್ಯಾರು ಯಾರಾದರೂ ಒನ್ಸ್ ಭಾಳ ಆದ್ರೆ 2 ನಿಮಿಷ ಮಾತಾಡ್ಬಾರ್ದು, 3 ನಿಮಿಷ ಮಾತಾಡಬೇಕು. ಲಾಸ್ಟ್ ಅಂದ್ರೆ ಒಂದು 10 ನಿಮಿಷ ಮಾತಾಡ್ರೆ ಭಾಳ ಐತ್ರಿ. 2 ತಾಸು ಮಾತಾಡ್ರಿ. ಅವ್ರಿಗೇನು ನಾನು ಕೊಟ್ಟಿಲ್ಲ ಸ್ನೇಹಿತರೆ, ನನಗೇನು ಅವ್ರನ್ನ ಕೊಟ್ಟಿಲ್ಲ. ನನ್ನ ಮನಸ್ಸಿನ ಭಾವನೆಗಳು ನಾನು ಏನು ನನ್ನ ವಿಡಿಯೋ ಮುಖಾಂತರ ಹಂಚ್ಕೊಂಡ್ರೆ ಅವ್ರಿಗೆ ಅದೇ ಇಷ್ಟ ಆಗೈತಿ. ನೀನು ರಿಯಲ್ ಆಗಿ ನಿನ್ನ ಜೀವನದಾಗ ಏನು ನಡೆದಿರ್ತೈತೆ ಅದನ್ನೇ ಎಲ್ಲ ಹಂಚ್ಕೋತಿಲ್ಲ. ಇಷ್ಟು ಅರ್ಥ ಮಾಡಿಕೊಂಡು ಹೇಳ್ತಿ ಅಂದ್ರೆ ನಿನ್ನ ಮನಸ್ಸಿನಾಗ ಎಷ್ಟು ದುಃಖ ತುಂಬಿರ್ತೈತಿ, ಎಷ್ಟು ಖುಷಿ ತುಂಬ್ಕೊಂಡಿರ್ತಿ, ಅದು ಎಲ್ಲವೂ ಬಾಯಿಲೆ ಹೊರ ಹಾಕ್ತಿಯಲ್ಲ. ಈ ಥರ ಯಾರೂ ಹೇಳ್ಕೊಳಂಗಿಲ್ಲ. ನಿನ್ನ ಭಾವನೆಗಳನ್ನೆಲ್ಲ ಹೇಳ್ಕೊತಿಯಲ್ಲ, ನಮಗೂ ಒಂಥರ ಖುಷಿ ಆದಂಗೆ ಆಗ್ತೈತಿ. ಏನಾದರೂ ನಿನ್ಗೆ ನೋವಿನ ಸಂಗತಿ ಏನಾದರೂ ಹಂಚ್ಕೊಂಡ್ರೆ ನಾವು ನಿನ್ನನ್ನು ಖುಷಿ ಪಡಿಸ್ಬೇಕಲ್ಲ, ನಿನಗೊಂಥರ ಮೋಟಿವೇಶನ್ ಕೊಡಬೇಕಲ್ಲ ಅಂದ್ಕೊಂಡು ನಾವು ಕಾಲ್ ಮಾಡಿ ಹೇಳ್ತಾ ಇದ್ದೀನಮ್ಮ. ನಿಮಗಿಂದ ನೀನು ಜಾಸ್ತಿ ಹೆಲ್ತ್ ಬಗ್ಗೆ ಕೇರ್ ಮಾಡು. ಹೆಲ್ತ್ ನೀ ಎಷ್ಟು ಕೇರ್ವಾಗಿ ನೋಡ್ಕೋತೀನೋ ನಿನ್ನನ್ನು ಅದು ಚೆನ್ನಾಗಿರೋ ಆ ಥರ ಮಾಡ್ತೈತಿ ಈ ಥರ ಹೇಳಿದ್ರಿ. ಆಯ್ತಮ್ಮ, ನಾನಿನ್ನು ಯಾವಾಗಲೂ ನನ್ನ ಹೆಲ್ತ್ನ ಹಾಳು ಮಾಡ್ಕೊಳಂಗಿಲ್ಲ, ಅದ್ರ ಬಗ್ಗೆನೇ ಕಾಳಜಿ ಮಾಡ್ಕೋತೀನೋ. ಮತ್ತು ಹೇಳಿದೆ ರೀ, ಇನ್ನೂ ನಿನ್ನ ಏಜ್ ನೋಡ್ಬೇಕಾದ್ರೆ ಇನ್ನೂ ಚೆನ್ನಾಗಿರ್ಬೇಕು ನೀನು. ನಮ್ಮ ಸ್ಟೇಜ್ ಬರೋದ್ರಾಗನೇ ತುಂಬಾ ಅವ್ರದ್ದು ರಿಟೈರ್ಡ್ ಅಂಗನವಾಡಿ ಟೀಚರ್ ಇದ್ರತ್ರಿ, ರಿಟೈರ್ಡ್ ಆಗೈತೈತ್ರಿ ಅವ್ರಿಗೆ ಹೇಳಾಕತ್ತೀರಿ. ನಾನು ರಿಟೈರ್ಡ್ ಜೀವನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನಿರು ಕೆಲಸ ಮಾಡಾಗ ಅದು ಒಂದು ಥರ ಕೆಲಸ ಮಾಡಿ ಇವಾಗ ರಿಟೈರ್ಡ್ ಜೀವನ ಎಂಜಾಯ್ ಮಾಡಾಕತ್ತೀನಿ. ನಿಮ್ದೇನೈತಿ ರಿಟೈರ್ಡ್ ಇಲ್ಲದ ಜೀವನ, ನಿಮ್ದೇನು ರಿಟೈರ್ಡ್ ಇಲ್ಲದ ಜೀವನ. ನೀವು ಕಂಟಿನ್ಯೂ ನೀವು ಈ ಥರ ಬಡ್ದಾಡಬೇಕು, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳಿದ್ರಿ. ಖುಷಿ ಆದಂಗೆ ಆಯ್ತು ನೋಡಿ ಸ್ನೇಹಿತರೆ. ಬರೀ ಸ್ನೇಹಿತರೆ, ಇದ್ರ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮಗೆ ಮೋಟಿವೇಶನ್ ಆಗಿ ಇರ್ಬೋದು ಅಂತ ಅನ್ಕೋತೀನಿ. ಸ್ವಲ್ಪನಾದರೂ ವಿಡಿಯೋದಾಗ ಅರ್ಥ ಇತ್ತಂದ್ರೆ ಕಮೆಂಟ್ ಮಾಡಿ. ಆದಷ್ಟು ಲೈಕು ಶೇರು ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಸಿಕ್ಕಾಪಟ್ಟೆ ನಿದ್ದೆ ಬಂದಂಗೆ ಹಾಲಾಗತ್ತೆ ಸ್ನೇಹಿತರೆ. ಮೆಡಿಷನ್ ತೊಗೊಂಡ್ರೆ ಈ ಕಡೆ ಸೈಡ್ ಕಣ್ಣು ಎಳಿತಾ ಇದೆ, ಯಾವಾಗ ನಿದ್ದೆ ಬರ್ತೈತೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೋಡಿ, ಇಷ್ಟೊತ್ತನ್ನ ವಿಡಿಯೋ ನೋಡಿದಂಥ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ ಸ್ನೇಹಿತರೆ. ಬಾಯ್ ಬಾಯ್, ಗುಡ್ ನೈಟ್.